ರೇಷ್ಮೆ, ಇವತ್ತು ಮುಂಜಾನೆಯಿಂದ ಹಾಲನ್ನು ಕುಡ್ದಿಲ್ಲ, ನಾಷ್ಟನೂ ಮಾಡಿಲ್ಲ. ಹಿಂಗ್ ಗತಿ ಗುಳ್ಳವನ ಗತಿ ಕುಂತ ಬಿಟ್ಟಿಯಲ್ಲ, ಯಾಕೆ ಏನಾತ? ಯಾಕನ್ರಿ ನನಗೆ ಏನು ತಿನ್ನಾಕ ಕುಡಿಯಾಕ ಮನ್ಸೇ ಇಲ್ಲ. ಒಲ್ಲೆ ಬಿಡ್ರಿ ನಾನು. ಮಗುಗೋಸ್ಕರ ಆದ್ರೂ ಈ ಹಾಲು ಕುಡಿ. ಒಲ್ಲೆ ಅಂತ ಹೇಳಕತ್ತೀನಲ್ಲ, ನಂಗೆ ಒತ್ತಾಯ ಮಾಡಬೇಡ್ರಿ. ಆಯ್ತು. ಯಾಕ ಅವ್ವ ಏನಾರ ಅಂದ್ಲನ? ಇಲ್ರಿ. ವೈನಿಯರ್ ಕೂಡ ಏನಾರ ಜಗಳ ಮಾಡ್ಕೊಂಡಿ? ಅಯ್ಯೋ ಇಲ್ರಿ. ಹಿಂಗತಿ ಏನು ತಿನ್ಲಾರ್ದ ಕುಡಿಲಾರ್ದ ಗಪ್ ಚುಪ್ ಕುಂತ್ರ ನಾ ಏನಂತ ತಿಳ್ಕೊಬೇಕು? ಬಾಯಿ ಬಿಟ್ಟು ಹೇಳಿದ್ರಲ್ಲ, ನಿನ್ನ ಮನಸ್ಸಿನಾಗ ಏನೈತೆ ಅಂತ ಗೊತ್ತಾಗದು. ಪಾರವಕ್ಕೊಂದು ದೊಡ್ಡ ನೌಕರಿ ಆತಂತ. ಹಾ, ಹೌದು. ಅವುಗೇನ ಫೋನ್ ಹಚ್ಚಿದ್ರಂತ ನಿಮ್ಮ ಅಮ್ಮಾರು, ಹೇಳಿದ್ರಂತ. ಚಲೋ ಆಯ್ತು ಬಿಡು. ನಿಮ್ಮ ಅಕ್ಕ ಹುಷಾರದಾಳ ನೋಡು. ಅಲ್ಲ, ಸಾಲಿ ಬಿಟ್ಟು ಹೊಳೆ ಸಾಲಿಗೆ ಹಚ್ಚಿ ಡಿಗ್ರಿ ಓದಿ ಮತ್ತ ಕುಂತ್ಕೊಂಡು ಓದಿ ನೌಕರಿ ಮಾಡ್ಕೊಂಡು ಮತ್ತ ಹೊಳೆ ಮದುವೆ ಆಗಿ ಮತ್ತ ಇನ್ನೊಂದ್ ದೊಡ್ಡ ಮತ್ ಕುಂತ್ಕೊಂಡು ಓದಿ ಮತ್ತ ನೌಕರಿ ಮಾಡಿದ್ಲಲ್ಲ. ಅಷ್ಟು ದೊಡ್ಡ ನೌಕರಿ ಹಿಡ್ಕೊಂಡ್ಲಲ್ಲ, ಭಾರಿ ಗ್ರೇಟ್ ನಿಮ್ಮ ಅಕ್ಕ. ಈಗೇನು ನಿಮ್ಮ ಅಕ್ಕನ ಹತ್ರ ಹೋಗ್ಬೇಕನ? ನಿಮ್ಮ ಅಕ್ಕನ ನೋಡೋ ಆಸೆ ಆಗೈತನ? ಇಲ್ಲ. ಮತ್ತೆ ಏನಾತು? ಯಾಕೆ ಹಿಂಗ ಮಕ್ಕ ಸಪ್ ಮಾಡ್ಕೊಂಡ್ ಕುಂತಿ? ನಾನು ಸಾಲಿ ಕಲ್ತಿದ್ನಂದ್ರ ಇವತ್ತಿನ ದಿನ ನಾನು ನೌಕರಿ ಹಿಡಿತಿದ್ನಲ್ಲ. ಓ, ಗೊತ್ತಾತು. ಇಲ್ಲಿ ಒಂದು ಸಮಸ್ಯೆ ಇದೆ. ಈ ಸಮಸ್ಯೆಗ ನೀನು ಮಕ ಸಪ್ ಮಾಡ್ಕೊಂಡ್ ಕುಂತೀಯಾ? ಹೌದ್ರಿ. ಮತ್ತ ನೋಡು, ಈಗ ಅಕ್ಕ ದೊಡ್ಡ ನೌಕರಿಗೆ ಹೋಗ್ಬಿಟ್ಲು. ನಾಳೆ ಆಕಿ ಹುಟ್ಟು ಮಕ್ಕಳು ಅವು ಚಂದಗ ಇರ್ತಾವು. ದೊಡ್ಡ ಆಫೀಸರ್ ಆಗ್ಬಿಟ್ಲು. ಆಕಿ ಎಲ್ಲ ಆಸ್ತಿ ಪಾಸ್ತಿ ಮಾಡ್ತಾಳ, ಎಲ್ಲ ಚಂದಗಿರ್ತಾರ. ನಾಳೆ ಅವ್ರ ಮಕ್ಕಳು ಧೂಮ್ ಧಾಮ್ ಆಗಿರ್ತಾರ. ಅವ್ರದ ಆಲ್ರೆಡಿ ದೊಡ್ಡ ಮನೆತನ ಐತೆ, ಮತ್ತಿನ್ ದೊಡ್ಡ ಆಸ್ತಿ ಮಾಡ್ತಾಳ, ಮಕ್ಕಳನ್ನು ಚಂದಾಗ ಓದಿಸ್ತಾಳ. ಯಾಕೆ ವರಶ್ಮಿ, ನಿನಗೇನು ಕಡಿಮೆ ಆಗೈತಿ? ನಿನಗೂ ಆಸ್ತಿ ಅಂತಸ್ತಿಲ್ಲನ? ನಿನಗ ನೌಕರಿ ಮಾಡ್ತಾನ, ನಿನಗೇನು ಕಡಿಮೆ ಆಗೈತಿ ಬೇ? ನಿಮ್ಮ ಅಕ್ಕನ ನೋಡಿ ನೀ ಯಾಕೆ ಹೊಟ್ಟೆ ಕಿಚ್ಚ ಪಡಕತ್ತಿ? ಹೊಟ್ಟೆ ಕಿಚ್ಚ ಅಲ್ರಿ ಅತ್ತಿ, ಒಂಥರ ಯಾಕೋ ಹೆಂಗೋ ಅನ್ಸಕತ್ತತ್ ನಂಗೆ ನಮ್ಮ ಅಕ್ಕನ ನೌಕರಿ ಆಗಿದ್ದು ಹೊಟ್ಟೆ ಕಿಚ್ಚ ಏನಿಲ್ರಿ. ನಾನು ಓದ್ಬೇಕಿತ್ತು. ಓದು ಟೈಮ್ನ್ಯಾಗ ಬರೇ ನಿದ್ದೆ ಮಾಡಿದೆ ನಾನು. ಬರೀ ಆಲಸ್ಯನ ಮಾಡ್ತಿದ್ನೆ. ಹಿಂಗಾಗಿ ಎಲ್ಲ ಮಾಡಾಕ ಬ್ಯಾಸರ ಬ್ಯಾಸರ. ನಮ್ಮ ಮನ್ಯಾಗ ಓದಿಸ್ತೀನಿ ಅಂದ್ರು, ನಾ ಓದ್ಲಿಲ್ಲ. ನಾನು ಓದಿದ್ನಿ ಅಂದ್ರ ಇವತ್ತಿನ ದಿನ ನಾನು ನೌಕರಿ ಮಾಡ್ತಿದ್ದೀನ್ರಿ. ಆಗ ಹೋಗಿದ್ದನ್ನ ಮತ್ತೆ ಮಾತಾಡಿದ್ರೆ ಬರ್ತತನವ? ಯಾ ಕಾಲಕ್ಕೆ ಏನೇನು ಮಾಡ್ಬೇಕು ಅದನ್ನ ಮಾಡ್ಬೇಕವ. ನಿಮ್ಮ ಅಕ್ಕ ನೌಕರಿ ತಗೊಂಡಾಳಲ್ಲ, ಅದು ನಿನಗ ಒಂಥರ ಕಸಬಿಸಿ ಆಗೈತಿ ಮನ್ಸಿಗೆ. ಅದು ಸ್ವಾಭಾವಿಕ ಬಿಡವ. ಅಕ್ಕಂಗ್ಯಾರಿದ್ದಿಂದ ಅದು ಎಂತ ಹೊಂದ್ಕೊಂಡು ಹೋಗ್ಯಾರ ಅಂದ್ರೂ ಒಳಗ ಒಂದ್ ತಟಗಾರ ಅಸಮಾಧಾನ ಬರ್ತತಿ. ಅದು ನನಗೂ ಅರ್ಥ ಆಗತ್ತೆ. ನೋಡ್ಬೇ ರಶ್ಮಿ, ಓದೋ ಹೊತ್ನ್ಯಾಗ ನೀನು ಓದಿದ್ದೆ ಅಂದ್ರ ನೀನು ಏನಾರ ಹಾಕಿತ್ತು, ಶ್ರಮ ಪಟ್ಟು ಓದ್ಲಿಲ್ಲ ಯಾಕೆ ನೀನು? ನೋಡು, ನಿಮ್ಮ ಅಕ್ಕ ಸಾಲಿ ಬಿಟ್ಟು ಹೊಳ್ಳಿ ಕುಂತ್ಕೊಂಡು ಓದಿಸಿದ್ರಕಿನ ಒಂದ್ 2-3 ವರ್ಷ ಬಿಟ್ಟಿದ್ಲನ. ಬಿಟ್ಟಿಂದ ಮತ್ತೆ ಹೊಳ್ಳಿ ಸಾಲಿಗೆ ಹಚ್ಚಿದ್ರು, ಕುಂತ್ಕೊಂಡು ಓದಿದ್ಲು. ಛಲ ಅನ್ನೋದು ಹುಟ್ಕೋಬೇಕು. ಹುಟ್ಕೊಂಡ್ರೆ ಏನೆಲ್ಲ ಮಾಡಕ್ಕಾಗತ್ತವ. ಈಗ ಪರಿತಪಿಸಿದ್ರ ಬರ್ತತನ? ಹುಚ್ಚಿ ಹೇಳ. ಅಕ್ಕಂದು ದೊಡ್ಡ ನೌಕರಿ ಆಗೈತೆ ಅಂತೇಳಿ ಇದನ್ನ ಮಾಡಿ ಸಂತೋಷ ಪಡ್ಬೇಕು. ಹುಚ್ಚಿ. ನಂಗೆ ಸಂತೋಷ ಐತ್ರಿ ಐತಿ. ಆದ್ರೂ ಮುಂದೆ ನಾವು ತವ್ರ ಮನೆಗೆಲ್ಲ ಹೋದಾಗ ಅಕ್ಕನ ಮಕ್ಕಳು ಅಕ್ಕ ಎಲ್ಲ ಧೂಮ್ಧಾಮ್ ಆಗಿರ್ತಾರ. ಎಲ್ಲಾರು ಆಕಿಗೆ ಬೆಲೆ ಕೊಡ್ತಾರೆ. ಯಾಕಂದ್ರೆ ದೊಡ್ಡ ನೌಕರಿ ಆಗದಾಳಲ್ರಿ ಆಕಿಗೆ ಬೆಲೆ ಕೊಡ್ತಾರ್ರಿ. ಅದು ಸ್ವಾಭಾವಿಕವ. ಮತ್ತೆ ಆಕಿ ನೌಕರಿ ಮಾಡ್ತಿರ್ತಾಳ ಅಂದ್ರೆ, ಆಕಿ ದೊಡ್ಡ ಹುದ್ದೆದಾಗಿರ್ತಾಳ ಅಂದ್ರೆ ಎಲ್ಲಾರು ಆಕಿಗೆ ಮರ್ಯಾದೆ ಕೊಡವ್ರ. ಯಾಕ ನಿಮ್ಮ ತವ್ರ ಮನ್ಯಾಗ ನೀನು ಮರ್ಯಾದೆ ಕೊಡಂಗಿಲ್ಲನು? ಆದ್ರೆ ನಿನ್ಕಿನ ಒಂದಿಟ್ಟು ಹೆಚ್ಚಿಗೆ ಮರ್ಯಾದೆ ಕೊಡ್ತಾರ ಅಷ್ಟೇ. ಅದನ್ನೆಲ್ಲ ತಲೆ ಅಂತ ತೆಗೆದು ಹೋಗಿ. ನಿನಗೂ ಏನು ಕಡಿಮೆ ಆಗಿಲ್ಲ, ಆಸ್ತಿ ಅಂತಸ್ತೈತಿ. ನೋಡು, ನಾವು ಈಗ ಸೈಡ್ ತಗೊಂಡಿವ್. ಎಲ್ಲ ಹೊಲ ಮನಿ ಎಲ್ಲ ಬಾಡೆ ಐತಿ. ನಿನಗ ನೌಕರಿ ಮಾಡ್ತಾನ, ಏನು ಕಡಿಮೆ ಆಗೈತಿ ಹುಚ್ಚಿ ನಿನಗ? ಯಾಕ ನನ್ನ ಮಗ ನಾಳೆ ಹುಟ್ಟು ಮಕ್ಕಳಿಗೆ ಸಾಲಿ ಕಲ್ಸಂಗಿಲ್ಲನ? ಅವನು ಚಂದಗ ಸಾಲಿ ಕಲಿಸ್ತಾನೆ ಅವ. ಆದ ಬಾಳೆ ಯಾರಿಗೆ ಮಾಡ್ತಾನೆ ನನ್ನ ಮಗ? ನಿಮ್ಮ ಮಕ್ಕಳಿಗೆ ಹೋದಿಲ್ಲ. ಈಗ ಏನ್ ಮಾಡಿದ್ರು ಮುಂದಿನ ಪೀಳಿಗೆಗೆ ಹೋದಿಲ್ಲವ. ನೀನು ಯಾರಕಿನ ಏನು ಕಡಿಮೆ ಇಲ್ಲ. ಹಂಗೆಲ್ಲ ಮನಸ್ನಾಗ ಇಟ್ಕೊಳಕ್ ಹೋಗಬಾರ್ದು ರೇಷ್ಮಿ. ಮನಸ್ಸು ಮಂಗೆ ಇದ್ದಂಗ, ಅದನ್ನ ಹರಿ ಬಿಡಬಾರ್ದು. ಹರಿ ಬಿಟ್ಟಿ ಅಂದ್ರ ಇಂಥ ಆಲೋಚನೆಗಳು ಬಂದು ಬಿಡ್ತಾವ. ಮನ್ಸಿನ ಕೈಯಾಗ ಬುದ್ಧಿ ಕೊಡಬಾರ್ದು. ಈಗ ನಿಮ್ಮ ಅಕ್ಕಂದ ಅದೃಷ್ಟ ಇತ್ತು, ನೌಕರಿ ಆತು. ಅವ್ರವ್ರ ಅದೃಷ್ಟವ. ಆಕಿ ಶ್ರಮ ಪಟ್ಲು, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೈತಿ. ಅದನ್ನ ನೋಡಿ ಖುಷಿ ಪಡ್ಬೇಕು. ಎರಡು ಮನಸ್ಸಿರ್ತಾವ ಮನುಷ್ಯನಿಗೆ. ಒಂದು ಕೆಟ್ಟದ್ದು, ಒಂದು ಒಳ್ಳೆ ಮನಸ್ಸು ಇರ್ತೈತಿ. ಯಾವಾಗ್ಲೂ ಒಳ್ಳೆ ಮನಸ್ಸಿನ ಕಡೆ ವಾಲ್ಬೇಕು, ಕೆಟ್ಟದ್ದಕ್ಕೆ ವಾಲಕ್ ಹೋಗ್ಬಾರ್ದು. ಬರ್ತಿರ್ತಾವ ಆಲೋಚನೆಗಳು, ಅವನ್ನೆಲ್ಲ ಹಿಂದಕ್ಕೆ ಸರಿಸ್ಬಿಡ್ಬೇಕು. ನಿನಗೂ ಏನು ಕಡಿಮೆ ಇಲ್ಲ, ನೀನು ಚಂದಗಾದಿ. ಈ ಮೊದ್ಲೇಕ ಇವನ್ನೆಲ್ಲ ತೈಲ ಅಂತ ತೆಗೆದು ಹೋಗೋದು, ಆರಾಮಾಗಿರು. ನಿನಗೂ ಏನು ಕಡಿಮೆ ಆಗಿಲ್ಲ. ಈ ಕೂಸು ಹಡದ ಮೇಲೆ ಒಂದಿಟ್ಟು ನನ್ನ ಮೊಮ್ಮಗಳರಾಗಲಿ ಮೊಮ್ಮಗರಾಗಲಿ ಒಂದಿಟ್ಟು ದಾಡ್ದಾದ್ಮೇಲೆ ನೀನು ಏನು ಮಾಡ್ತೀವೋ ಮಾಡು. ನೀನು ಬ್ಯಾಡ ಅನ್ನಂಗಿಲ್ಲ ಆತಾ. ನೋಡುವ, ಅವ್ರು ನೌಕರಿ ಮಾಡಿದ್ರು ಅಂತೇಳಿ ನಾವು ಅದನ್ನ ಮಾಡ್ಬೇಕಂತಿಲ್ಲ, ಹೌದಿಲ್ಲ? ನಿನಗೂ ಏನಾರ ಒಂದು ದೇವ್ರು ಒಂದು ಏನಾರ ಒಂದು ಶಕ್ತಿ ಕೊಟ್ಟಿರ್ತಾನ. ಅದರಿಂದ ಮುಂದೆ ಬೆಳಿ ನೀನು. ಅದನ್ನ ನೀವು ಉಪಯೋಗಿಸ್ಕೊ. ಈಗ ನೀ ರಾಟಿ ಹೊಲಿತೀನಿ ಅಂತೀಯ, ಈಗ ರಾಟಿ ಕಲ್ತೀಯ, ಅದ್ರಾಗ ಮುಂದುವರಿ. ಬ್ಯಾಡ ಅಂತಾರನ? ಎಂಬ್ರಾಯ್ಡಿಂಗ್ ಮಿಷನ್ ಕೊಡ್ತಾನ, ಅದನ್ನ ಮಿಷನ್ ಇಡು, ನೀನು ಕಲಿ ಅದನ್ನ. ನೀನು ಅದರ ಮುಂದುವರಿ. ಎಷ್ಟು ಮಂದಿ ಹಂಗತಿ ಮುಂದುವರೆದಿಲ್ಲ ರಶ್ಮಿ? ಎಲ್ಲಾರು ದೊಡ್ಡ ದೊಡ್ಡ ನೌಕರಿ ಮಾಡಿ ಮುಂದುವರ್ದಾರನು ಇಲ್ಲಲ್ಲ. ಶ್ರಮ ಪಟ್ರ ಎಲ್ಲ ಸಿಗ್ತತಿ. ನೀನು ಅದ್ರಾಗ ಇನ್ನೊಟ್ಟು ಕಲಿ, ಇನ್ನೊಟ್ಟು ಮುಂದುವರಿ, ಎಲ್ಲ ಆಗತ್ತ. ಅವು ಹೇಳಿದ್ದು ಒಂದಿಟ್ಟು ತಿಳ್ಕೊ ರಶ್ಮಿ. ತಗೋ ಹಾಲು ಕುಡಿ. ಹೌದು ಬಿಡ್ರಿ ಐತಿ, ನೀವು ಹೇಳೋದು ಕರೆನೇ ಐತಿ. ನನಗೇನು ಹೊಟ್ಟೆ ಕಿಚ್ಚ ಅಂತ ಅಲ್ರಿ, ಆದ್ರೆ ಒಂಥರ ಮನಸ್ಸಿಗೆ ಸಂತೋಷನೂ ಐತಿ, ಒಂದ್ ಕಡೆ ಬೇಜಾರನೂ ಐತ್ರಿ ಐತಿ. ಈಗ ನೀವು ತಿಳಿಸಿ ಹೇಳಿಂದ ಸಮಾಧಾನ ಆತ್ರಿ.
ಹುಚ್ಚ ಹುಡುಗಿ. ಸರ, ಇದು ಯಾರ ಮನೆ ರೀ? ಅಂದಂಗ ಇಲ್ಲಿ ಎದಕ್ಕೆ ನಾನು ಕರ್ಕೊಂಬಂದಿರಿ? ಈ ಮನಿನ ಬಾಡಿಗೆ ಕೊಡ್ತಾರಂತ, ಅದಕ್ಕೆ ನಿಮ್ನ ಕರ್ಕೊಂಡು ನೋಡಿ ಹೋದ್ರಾತಂತ ಬಂದೆ. ಈಗಿದ್ದ ಮನಿ ಚಂದ ಐತಲ್ರಿ, ಮತ್ತ್ಯಾಕ ಈ ಮನಿ ಬಾಡಿಗೆ ತೊಗೊಳಕತ್ತೀರಿ? ನಾವಿದ್ದಿರೋ ಮನಿ ಹಳೆ ಕಾಲದ್ದದು. ಮತ್ತು ಮಳೆಗಾಲ ದಿನಕ್ಕೆ ಮನಿ ಸೋರುದು ಅದು ತೊಂದರೆ ಆಗ್ಬಾರ್ದು. ನೀವು ಹಂಗೆ ಇಲ್ಲ, ಈಗ ನೀವು ತಾಯಿ ಆಗಕತ್ತೀರಿ, ಅದಕ್ಕೆ ನಿಮ್ಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಇದು RCC ಬಿಲ್ಡಿಂಗು ಚಲೋ ಐತಿದು, ಅದಕ್ಕೆ ನಿಮ್ಗೆ ತೋರಿಸಿದ್ರೆ ಆಯ್ತು ಅಂತ ಕರ್ಕೊಂಬಂದಿನಿ. ಬೇಸೈತಲ್ಲ ಮನಿ? ಅಲ್ರಿ, ಹಳೆ ಮನಿ ಆದ್ರಿ ಏನಾತ? ಹಾ, ಏನ್ ತಪ್ಪಾತ? ಹಳೆ ಮನೆಯಾಗ ಇರಕ್ ನಾವಲ್ಲ ಅಂತ ಹೇಳಿದ್ನ, ನಿಮ್ಮ ಮುಂದೆ ಹೇಳಿದ್ನ ನಾನು. ನೀವು ಹೇಳಿಲ್ಲ, ಆದ್ರೆ ನನಗೆ ಅರ್ಥ ಆಗುತ್ತೆ. ಸುಮ್ಮನೆ ಅದು ಸರಿ ಅನ್ಸಂಗಿಲ್ಲ, ಅವೆಲ್ಲ ಪ್ಯಾಟುನ್ಗಿ ಗಿಟುನ್ಗಿ ಅದಾವು, ಹತ್ತೋದು ಇಳಿಯೋದಾಗತ್ತೆ ನಿಮಗೆ. ಬ್ಯಾಡ, ಇದು ಮನಿ ಎಲ್ಲ ಚಂದ ಐತಿ. ಕೆಳಗೆ ಬೆಡ್ರೂಮ್ ಐತಿ, ಮ್ಯಾಗ 2 ಬೆಡ್ರೂಮ್ ಅದಾವು. ಬಾಡಿಗೆನೂ ಏನು ಭಾಳ ಅಲ್ಲ, ಬರೀ ಒಂದು 4,000 ರೂಪಾಯಿ ಕಷ್ಟ ಕೊಡ್ತೀನಿ ಅಂತಂದ್ರೆ ಅದಕ್ಕೆ. 4,000 ರೂಪಾಯಿನಾ? ಅದು ಇಂಥ ಹಳ್ಳ್ಯಾಗ? ಹೇಳ್ರಿ, 4,000 ರೂಪಾಯಿ ಬಾಡಿಗೆ ಕೊಟ್ಟು ಇಂಥ ಮನೆಗೆ ಎದಕ್ಕೆ ಇರ್ಬೇಕು? ನಮ್ಗೆ ಎದಕ್ಕೆ ಬೇಕು ಇಂಥ ಮನಿ? ಅಕ್ಕ, ಬಾವಾರ್ ಹೇಳೋದು ಕರೆಕ್ಟ್ ಐತಕ್ಕ. ಓ, ನನಗೆ ಗೊತ್ತಾತಳ ಇದೆಲ್ಲ ನಿಂದ ಫಿಟ್ಟಿಂಗ್ ಅಂತೇಳಿ, ಹೌದಿಲ್ರಿ? ಈ ಸುಕೃತಿ ಹೇಳ ಇಲ್ಲ? ಅನ್ಲ ಮತ್ತು ಸುಮ್ಮನೆ ನಿನಗೂ ಅದು ತೊಂದರೆ ಆಗುತ್ತೆ, ಅದು ಮನಿ ಕತ್ಲು ಗಡಕ್ಕಾಗುತ್ತಾ, ಅದಕ್ಕೆ ಬ್ಯಾಡ. ನಿನಗೂ ಅದು ಬೆಳಕು ಗಾಳಿ ಬರಲಿ, ಇನ್ನು ವಾಕಿಂಗ್ ಅದು ಮಾಡಬೇಕು. ಅಲ್ಲೆಲ್ಲ ಊರು ನಡುವೆ ಐತೆ ಅದು ಮನಿ, ಇದು ಊರು ಹೊರಗೆ ಐತಿ, ಪರ್ಬರಿ ಐತಿ. ಇನ್ನು ವಾಕಿಂಗ್ ಅದು ಮಾಡಕ್ಕೆ ನಿನಗೂ ಅನುಕೂಲ ಆಗುತ್ತೆ ಅಂಥೇಳಿ ಈ ಮನಿ ಇರಲಿ ಅಂಥೇಳಿ ತೋರ್ಸಕ್ಕೆ ಕರ್ಕೊಂಬಂದಿನಿ. ಅಯ್ಯೋ, ಸುಮ್ಮನೆ ಇರಿ, ಏನು ಬೇಕಾಗಿಲ್ಲ. ತಣ್ಣಗಾದ ಮನ್ಯಾಗ ಇರೋನು. ಊರ್ ನಡುವೆ ಇತ್ತಂದ್ರ ಯಾಕ ಆ ಓಣ್ಯಾಗ ವಾಕಿಂಗ್ ಮಾಡ್ಬೇಡ ಅಂತಾರನ್ನ? ಬರೀ ಅದಕ್ಕೆ 1,500 ರೂಪಾಯಿ ಬಾಡಿಗೆ ಕೊಡ್ತೀವಿ, ಇದಕ್ಕೆ ಮತ್ತೆ 4,500 ರೂಪಾಯಿ ಬಾಡಿಗೆ ಕೊಡ್ಬೇಕನ್ನ? 4,000. ಅದು 4 ಅಂತ ಅನ್ನಕತ್ತಾರ, 4ಕ್ಕೆ ಬರ್ತಾರ, ಅವ್ರು 4ಕ್ಕೆ ಕೊಡ್ತಾರ. ಅದೇನು ಬೇಕಾಗಿಲ್ಲ, ಅದ ಮನೆಗೆ ಇರೋನು, ನನಗೇನು ತೊಂದರೆ ಆಗಂಗಿಲ್ಲ. ಯಾಕವ ಸುಕೃತಿ, ನಿನಗೇನಾರ ತೊಂದರೆ ಆಕತಿ ಅಂತೇಳಿ ಯಾವತ್ತಾರ ಹೇಳೇನಿ ನಿನಗೆ? ಇಲ್ರಿ ಅಕ್ಕ. ಮತ್ತೆ ಇನ್ನೇನು? ಮತ್ತು ಅದ ಬಾಡಿಗೆ ಮನೆಯಾಗನ ನನಗೆ ಮತ್ತೆ ಬರ್ಸನ್ ಕಟ್ಟಿಸ್ಕೊಟ್ಟಿರಿ. ಇನ್ನೂ ಏನು ಬೇಡ, ಸುಮ್ ಕುಂದ್ರಿ, ಅದ ಮನೆಯಾಗಿರೋನು. ಇದ್ದಿದ್ ರೊಕ್ಕ ಎಲ್ಲ ಹಂಗೆ ದಾನ ಮಾಡಿರಿ, ಇನ್ನು ನಮಗೂ ಒಂದು ಮಗು ಆಗಕತ್ತತಿ. ಇನ್ನು ಹಂಗೆ ಒಟ್ಟರಿಗೆ ಕೊಟ್ಕೊಂತ ಕುಂತು ಬಿಡುದನ ರೊಕ್ಕನ? ಸುಮ್ಕೊಂಡ್ರಿ. ಸುಕೃತಿ, ನಾ ಹಿಂಗತಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡವಾ. ನಿಮ್ಮ ತಾಯಿ ನೀನು ಇದ್ರೆ ಆತು, 1 ವಾರ ಆತು ನೀವು ಬಂದು. ಇನ್ನೇನೈತವ, ಇನ್ನು ನೀನು ನಿಮ್ಮ ಓನ್ ಕರ್ಕೊಂಡು ಹೋಗ್ಬಿಡು. ಅಕ್ಕ, ನಾನು ನಿಮ್ಮನ್ನು ನೋಡ್ಕೊಳಕಂತೇಳಿ ಬಂದೀನಿ. ನನ್ನನ್ನು ನೋಡ್ಕೊಳೋದೇನೈತಿ? ನಾ ಅಡುಗೆ ಮಾಡ್ಕೊತೀನಿ, ತಿಂತೀನಿ. ಹಂಗೇನಾರು ತೊಂದರೆ ಆತಂದ್ರೆ ನಮ್ಮ ಪಾರವರ್ ಅದಾರ, ಬಂದು ನೋಡ್ಕೊತಾರ. ಅಷ್ಟಕ್ಕೂ ನನ್ನ ಗಂಡ ನನಗೆ ಎಲ್ಲ ಕೆಲಸ ಮಾಡ್ಕೊಡ್ತಾನ. ನಿಮ್ಮ ಅವಶ್ಯಕತೆ ಏನಿಲ್ಲ. ನಿನ್ನ ಗಂಡ ಅಲ್ಲಿ ಅದಾನ, ಕೆಲ್ಸಕ್ಕೆ ಸೇರ್ಕೊಂಡಾನ. ಈಗ ಬಾಳೆ ಮೆಟ್ಟಿಗೆ ಹತ್ತೈತಿ, ನೀನು ಹೋಗು, ಒಂದು ಕೆಲಸ ಹುಡುಕೋ, ಅಲ್ಲೇ ಇರು. ನಿಮ್ಮ ಅವ್ನ ಕರ್ಕೊಂಡು ಹೋಗ್ಬಿಡು. ನಾನು ಮಕ್ಕಕ್ಕೆ ಕೆಟ್ಟದಂಗೆ ಮಾತಾಡ್ತೀನಿ ಅಂತ ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ. ನಂದು ಕೆಲಸ ನಾ ಮಾಡ್ಕೊತೀನಿ, ಇನ್ನು ನಿಮ್ಮ ದಾರಿ ನೀವು ಹಿಡ್ಕೋರಿ. ಅಲ್ಲಕ್ಕ, ಅದು ಇಲ್ಲ, ಇದು ಇಲ್ಲ. ನಾ ಒಂದ ಮಾತನೇಕಿ ಒಮ್ಮೆ ಹೇಳಿನಿ ಅಂದ್ರೆ ಮುಗಿದು ಹೋತು. ನಾಳೆ ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಸರಿ. ಪಾಪ ಬೇಸರ ಮಾಡ್ಕೊಂಡ್ಲಿ ಸುಕೃತಿ. ನೀವು ದಡಗ್ನ ಹಂಗತಿ ಹೇಳಬಾರ್ದಿತ್ತು ಸುಕೃತಿಗೆ. ಪಾಪ ಆಕಿ ಮನ್ಸಿಗೆ ನೋವು ಮಾಡ್ಕೊಂಡು ಹೋದ್ಲು. ಸರ, ನಿಮಗೆ ಮ್ಯಾಗಿನ ದಟ ಗೊತ್ತಾಗತ್ತ. ಅವರು ಮ್ಯಾಗ ಅಳುವರ್ಗತೆ ಮಕ ಮಾಡ್ತಾರ, ಅದು ದಟ ಗೊತ್ತಾಗತ್ತ. ಒಳಗ ಅವರು ಒಂದೊಂದು ಕೆಟ್ಟ ಉದ್ದೇಶ ಇಟ್ಕೊಂಡ ಬಂದಾರ. ಏನು ಹೇಳಕತ್ತೀರಿ ನೀವು? ಹೌದು, ನನಗೇನು ಗೊತ್ತಾಗಂಗಿಲ್ಲ ಅಂತ ಮಾಡ್ತಾರನ ಇವ್ರು. ಸುಮ್ಮನೆ ಇಷ್ಟು ದಿನ ಹೇಳಬಾರ್ದ ನಿಮ್ಮ ಮುಂದಂತೆ ಸುಮ್ಮನೆ ಇದ್ದೆ ನಾನು. ನಿಮ್ಮ ಮನಸ್ಸಿಗೆ ನೋವು ಆಗತ್ತಂತೆ. ಇವರು ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮ ಮನೆ ಬಂದಿಲ್ಲ. ಇವರು ಅವ್ನು ಕರ್ಕೊಂಡು ಎದಕ್ಕೆ ಬಂದ್ರೆ ಗೊತ್ತನ? ನನ್ನ ಹೊಟ್ಟೆಗಿರೋ ಕೂಸಿಗೆ ಹಾನಿ ಮಾಡ್ಬೇಕಂತ ಬಂದಾರ ಅವರು. ಏನು ಹೇಳಕತ್ತೀರಿ ನೀವು? ಅಲ್ಲ, ಅಂಥದ್ದೆಲ್ಲ ಮಾಡೋರಲ್ಲ ಅವರು. ಎಲ್ಲ ಗೊತ್ತಾಗತ್ರಿ. ಹಾಲ್ನ್ಯಾಗ ಏನೋ ಪೌಡರ್ ಹಾಕಿಟ್ಟಿದ್ರು, ನಾನು ಅದನ್ನು ಕುಡಿಲಿಲ್ಲ, ಚೆಲ್ಲಿದೆ. ಮೊನ್ನೆ ಮೆಟ್ಲ ಮ್ಯಾಗ ಎಣ್ಣೆ ಹಾಕ್ಯಾರ, ನಾ ಬೀಳೆ ಅಂತೇಳಿ. ಇನ್ನು ಪುಣ್ಯಕ್ಕೆ ನಾನು ನೋಡಿದೆ, ಸರಿ ಹೋತು. ದಿನ ಒಂದೊಂದು ಏನಾರು ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಇಂಥವ್ರನ್ನ ಯಾಕೆ ಇಟ್ಕೋಬೇಕು? ಶತ್ರುಗಳನ್ನ ಯಾವತ್ತಾದ್ರೂ ಹತ್ರ ಇಟ್ಕೋಬಾರ್ದು, ಕಳಿಸಿಬಿಡ್ಬೇಕು. ಬೇಡ, ಅವರಿಂದ ನಮಗೆ ತೊಂದರೆನೇ ಐತಿ. ನಾ ಅದಕ್ಕೆ ಅವ್ರು ಹೋಗ್ಲಿ ಅಂದಿದ್ದು. ಇಷ್ಟೆಲ್ಲ ಕೆಟ್ಟ ಗುಣ ಅದಾವ? ನಾವು ಒಳ್ಳೇದು ಇಟ್ಕೊಂಡ್ ಬಂದಾರ ಅಂತ ಮಾಡಿದ್ದೆ. ಆಕಳ ಮುಖ ಕತ್ತಿವತ್ತ ಅವ್ರದ್ದು ಅಷ್ಟು ಗೊತ್ತಾಗಂಗಿಲ್ಲನ್ರಿ? ನಾ ಬಸರಿ ಅನ್ನೆ ಆ ಕೂಡೇನ ಎಲ್ಲ ಮನೆ ಬಿಟ್ಟು ಹೋಗ್ಬಿಟ್ರ ಇಬ್ರು ಅಕ್ಕ ತಂಗಿ. ಮತ್ತೆ ಅಲ್ಲಿ ಏನು ಮಾತುಕತೆ ಅದು ಏನು, ಮತ್ತೊಂದು ನೆಪ ತಕ್ಕೊಂಡು ಓಡಿ ಬಂದ್ರು. ನಾನು ಆವಾಗಲೇ ಎಚ್ಚೆತ್ಕೊಂಡೀನಿ, ನನ್ನ ಮುಂದೆ ಇವ್ರು ಆಟ ನಡೆಯಂಗಿಲ್ಲ. ಇವ್ರೇನಿದ್ರು ಬರೀ ಆಸ್ತಿ ಅಂತಸ್ತು ಬರೀ ಇದಕ್ಕೆ ಬಡ್ಕೊಳವ್ರು. ಇದನ್ನ ಬಿಟ್ಟು ಇವ್ರಿಗೆ ಏನು ಗೊತ್ತಿಲ್ಲ. ಈಗ ನಾನು ಮಗು ಆತಂದ್ರೆ ನಮ್ಮ ಪಾಲಿನ ಆಸ್ತಿ ಎಲ್ಲ ನಮ್ಮ ಮಗುಗಾಗತ್ತಲ್ಲ, ಅದಕ್ಕೆ ಅದನ್ನು ಹೊಟ್ಟೆಗಿರುಕಲ್ಲೇ ಚೂಟ್ ಹಾಕೋರು ಅವರು. ಅಂಥ ದುರ್ಬುದ್ಧಿ ಅದಾವ. ಇವ್ರಿಗೆ ಮಾತ್ರ ಸರಿಯಾದ ಪಾಠನ ಕಲಿಸ್ತಿದ್ದೆ. ಒಂದಿಷ್ಟು ಮಂದಿಗೆ ಕಳ್ಸಿನ ಅಲ್ಲಿಗೆ ಪಾಠ ಕಲ್ಸಕ್ಕೆ. ಅಲ್ಲಿ ಒಂದು ನಮ್ಮ ಸಾಲಿನ ಐತಿ, ಪಾಠ ಕಲ್ಸಕ್ಕೆ ಅಲ್ಲಿಗೆ ಕಳಿಸ್ತಿದ್ದೆ. ಸುಮ್ಮನೆ ನಿಮ್ಮ ಮಕ್ಕ ನೋಡ್ಕೊಂಡು ಬಿಟ್ಟಿನಿ ನಾನು. ನೀವು ಸುಮ್ ಕುಂದ್ರಿ, ನಿಮ್ಗೆ ಇವೆಲ್ಲ ಗೊತ್ತಾಗಂಗಿಲ್ಲ. ಅವ್ರು ಹೋಗ್ಲಿ. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತೀರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆಮೇಲೆ ಕಮೆಂಟ್ನಾಗ ನಮ್ಗೆ ತಿಳಿಸ್ರಿ ವಿಡಿಯೋ ಹೆಂಗಿತ್ತು ಅಂತೇಳಿ. ಆಮೇಲೆ ವಿಡಿಯೋ ಬಗ್ಗೆ ಚಲೋ ಇದ್ರೂ ಹೇಳಬೇಕು, ಕೆಟ್ಟದಿದ್ರು ಹೇಳ್ಬೇಕು ನನಗೆ. ಆಮೇಲೆ ಇಷ್ಟ ಆದ್ರೂ ಹೇಳಬೇಕು, ಇಷ್ಟ ಆಗ್ಲಿಕ್ಕಂದ್ರೂ ಹೇಳ್ರಿ. ಯಾಕಂದ್ರೆ
ನೀವು ಸೂಪರ್ ಅಂದ್ರೆ ನಾನು ಹಂಗೆ ಉದ್ದಕ ಮಾಡ್ಕೊಂತ ಹೋಗ್ತಿರ್ತೀನಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಏನು ಬೇಕು ನನಗೆ ಒಂದು ಸ್ವಲ್ಪ ಕಮೆಂಟ್ನಾಗ ತಿಳಿಸ್ರಿ. ಬರನ್ರಿ. ಸರ್ವೇ ಜನ ಸುಖಿನೋ ಭವಂತು. ಬೆನ್ನಿಗೆ ಚೂರಿ ಹಾಕೋರು ಇರ್ತಾರ್ರಿ, ಆದಷ್ಟು ಅಂಥವ್ರನ್ನ ಕಂಡು ಹಿಡಿದು ಅವ್ರನ್ನ ಆದಷ್ಟು ನಮ್ಮಿಂದ ದೂರ ಇಡಕ್ಕೆ ಪ್ರಯತ್ನ ಮಾಡ್ಬೇಕ್ರಿ. ಏನಂತೀರಿ?